ನಮಸ್ಕಾರ. ನಾನು ನಾಗರತ್ನ ವಿನಾಯಕ್ ಜೋಶಿ, ಹರಿಕೀರ್ತನ ಕಲಾವಿದೆ, ಹುಬ್ಬಳ್ಳಿ. ದಿನಕ್ಕೊಂದು ಸುಭಾಷಿತ ಈ ಸತ್ಸಂಕಲ್ಪದಂತೆ ಇವತ್ತು 36ನೇ ದಿನ ಹಾಗೂ 36ನೇ ಸುಭಾಷಿತ. ಈ ಸುಭಾಷಿತ ಕವಿ ಹಾಗೂ ವಿಮರ್ಶಕ ಇಬ್ಬರು ಸೇರಿ ಜಗತ್ತಿಗೆ ಕೊಡುವಂತಹ ಕಾವ್ಯದ ಆನಂದದ ಕುರಿತು ಬಹಳ ಸುಂದರವಾಗಿ ನಮಗೆ ವರ್ಣಿಸ್ತದೆ. ಈ ಸುಭಾಷಿತವನ್ನು ನೋಡೋಣ. ಮೊದಲು, ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ, ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ, ಜಗದ್ಗ್ರಾವ ಪ್ರಖ್ಯಂ ನಿಜ ರಸಭರ ಸಾರಯತಿ ಚ, ಜಗದ್ಗ್ರಾವ ಪ್ರಖ್ಯಂ ನಿಜ ರಸಭರಾತ್ ಸಾರಯತಿ ಚ, ಕ್ರಮಾತ್ ಪ್ರಖ್ಯೋಪಾಖ್ಯಾ ಪ್ರಸರ ಸುಭಗಂ ಭಾಸಯತಿ ತತ್, ಕ್ರಮಾತ್ ಪ್ರಖ್ಯೋಪಾಖ್ಯಾ ಪ್ರಸರ ಸುಭಗಂ ಭಾಸಯತಿ ತತ್, ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯ ಯಾಖ್ಯಂ ವಿಜಯತೆ, ಸರಸ್ವತ್ಯಾಸ್ತತ್ವಂ ಕವಿ ಸುಹೃದಯಾಖ್ಯಂ ವಿಜಯತೆ ಎಂಬುದು ಬಹಳ ಸುಂದರವಾದಂತಹ ಸುಭಾಷಿತ. ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ. ಈ ಜಗತ್ತಿನಲ್ಲಿ ಅದ್ಭುತವಾದಂತಹ ಒಂದು ಕಾವ್ಯ, ಒಂದು ಕವಿಯಿಂದ ರಚನೆಯಾಗಬೇಕು. ರಚನೆಯಾದಂತಹ ಆ ಕಾವ್ಯವನ್ನು ವಿಮರ್ಶಕನೋರ್ವ, ಸಹೃದಯಿ ವಿಮರ್ಶಕನೋರ್ವ ವಿಮರ್ಶೆಯನ್ನು ಮಾಡಬೇಕು. ವಿಮರ್ಶಾತ್ಮಕವಾಗಿ ತಾನು ಕಂಡುಕೊಂಡ ಅರ್ಥವನ್ನು ಜಗತ್ತಿಗೆ ತಿಳಿಸಬೇಕು. ಆಗ ಜಗತ್ತು ಆ ಕಾವ್ಯದ ಆನಂದವನ್ನು, ರಸವನ್ನು ಅನುಭವಿಸಿ ಆನಂದವನ್ನು ಪಡೆಯಬೇಕು. ಒಬ್ಬ ಕವಿ ಕಾವ್ಯವನ್ನು ಬರೀತಾನೆ. ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ. ಅದಕ್ಕೆ ಅವನಿಗೊಂದು ಕಾರಣ ಬೇಕು ಅಂತಿಲ್ಲಂತೆ. ಕವಿಗೆ ಎಲ್ಲದರಲ್ಲೂ ಕಾವ್ಯವೇ ಕಾಣ್ತದೆ. ಎಮಿಲಿ ಡಿಕಿನ್ಸನ್ ಎನ್ನುವಂತಹ ಒಬ್ಬ ಶ್ರೇಷ್ಠ ಅಮೇರಿಕನ್ ಕವಯಿತ್ರಿ ಒಂದು ಸ್ಪೈಡರನ್ನು ನೋಡಿದಾಗ ಅಜ್ಜಾಡದ ಹುಳುವಿನ ಮೇಲೆ ಅವಳೊಂದು ಕವನ ಬರೆದು, ನಿಲ್ಲದೆ ಕೆಲಸ ಮಾಡ್ತೀಯ ನೀನು. ಹಾಗಾದರೆ ಅವರಿಗೊಂದು ಜೇಡರ ಹುಳುವನ್ನು ನೋಡಿದರೂ ಕೂಡ ಕಾವ್ಯ ಬರೀಬೇಕು ಎನ್ನುವಂತಹ ಉತ್ಕಟ ಆಕಾಂಕ್ಷೆ ಉಂಟಾಗ್ತದೆ. ಅದು ಕವಿ ಹೃದಯ, ಎಲ್ರಿಗೂ ಬರುವಂತಹದ್ದಲ್ಲ, ಕವಿಗೆ ಮಾತ್ರ ಬರುವಂತಹದ್ದು. ಆದ್ದರಿಂದ ವಿನಾಕಾರಣ ಕಲಾಂ, ಕಾರಣವೇನೂ ಬೇಕಿಲ್ಲ ಅವರ ಕಾವ್ಯಕ್ಕೆ. ಅವರು ಅನುಭವಿಸುವ ಆನಂದ, ಪ್ರಕೃತಿಯನ್ನು ನೋಡಿ ಅವರು ಅನುಭವಿಸುವಂತಹ ಆನಂದ, ಅಥವಾ ಅವರ ಒಳಗಣ ಆನಂದ, ಅವರಲ್ಲಿರುವ ಅದ್ಭುತವಾದಂತಹ ಕ್ರಿಯಾಶಕ್ತಿ, ಮೇಧಾಶಕ್ತಿ ಕಾವ್ಯ ರೂಪವಾಗಿ ಹೊರಹೊಮ್ಮಿ ಜಗತ್ತಿಗೆ ಆನಂದವನ್ನು ಕೊಡುತ್ತದೆ. ಇಲ್ಲಿ ಕವಿ ಅದನ್ನು ಹೇಳ್ತಾ ಇದ್ದಾನೆ. ಜಗದ್ಗ್ರಾವ ಪ್ರಖ್ಯಂ ನಿಜರಸಭರಾತ್ ಸಾರಯತಿ ಚ. ಅವನು ಬರೆದಂತಹ ಕಾವ್ಯ ಅದ್ಭುತವಾಗಿದೆ. ಆದರೆ ಕಾವ್ಯಕ್ಕೂ ಕವಿಗೂ ಜನರಿಗೂ ಸೇತುವೆಯಾಗಿ ಒಬ್ಬ ಅತ್ಯುತ್ತಮನಾದಂತಹ ವಿಮರ್ಶಕ ನಿಂತುಕೊಳ್ತಾನೆ. ವಿಮರ್ಶಕ ಅದನ್ನು ವಿಮರ್ಶೆ ಮಾಡಿ ತಾನದರ ಅರ್ಥವನ್ನು ಕಂಡುಕೊಂಡು ಜನಕ್ಕೆ ಕೊಟ್ಟಾಗ ಮಾತ್ರ ಆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಕಬ್ಬಿಣದ ಕಡಲೆಗಳು ಕಾವ್ಯಗಳು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾವ್ಯಗಳಿಗೂ ಕೂಡ, ನಮ್ಮ ಸಂಸ್ಕೃತ ಕಾವ್ಯಗಳಿಗಾಗಲಿ ಬೇರೆ ಕಾವ್ಯಗಳಿಗೆ, ಕ್ಲಿಷ್ಟವಾದ ಕಾವ್ಯಗಳಿಗೆ ವ್ಯಾಖ್ಯಾನಗಳುಂಟು. ಆ ವ್ಯಾಖ್ಯಾನದಲ್ಲಿ ನೂರಾರು ವ್ಯಾಖ್ಯಾನಗಳುಂಟು. ಆ ವ್ಯಾಖ್ಯಾನಗಳಲ್ಲಿ ಕವಿ ಕಂಡುಕೊಂಡ ಅರ್ಥವನ್ನು ವ್ಯಾಖ್ಯಾನಕಾರರು ಕಂಡುಕೊಳ್ತಾರೆ. ವ್ಯಾಖ್ಯಾನಕಾರರು ಕಂಡುಕೊಂಡ ಅರ್ಥವನ್ನು ನಾವು ಓದಿ ನಾವು ತಿಳ್ಕೊಳ್ತೇವೆ. ತದನಂತರ ನಾವು ಅದನ್ನು ನಿರ್ಧರಿಸಿ, ನಾವು ಮನಸ್ಸಲ್ಲಿ ವಿಮರ್ಶಿಸಿ, ನಾವೊಂದು ಅರ್ಥವನ್ನು ಕೊಡ್ತೇವೆ. ಹೀಗೆ ಕಾವ್ಯ ಅನ್ನೋದು ಬೆಳೀತಾ ಹೋಗ್ತದೆ. ಆದ್ದರಿಂದ ಕವಿ ಎಷ್ಟು ಮುಖ್ಯನೋ ಜಗತ್ತಿಗೆ, ಒಬ್ಬ ವಿಮರ್ಶಕ ಕೂಡ ಅಷ್ಟೇ ಮುಖ್ಯ. ಇದಕ್ಕೆ ಇಂಗ್ಲೀಷಲ್ಲಿ ಲಿಟ್ರರಿ ಕ್ರಿಟಿಸಿಸಮ್ ಅನ್ನುವಂಥ ಒಂದು ಸಬ್ಜೆಕ್ಟೇ ಇದೆ. ವಿಮರ್ಶೆ, ಸಾಹಿತ್ಯಾತ್ಮಕವಾದಂತಹ ವಿಮರ್ಶೆ ಅಂತ. ಆದ್ದರಿಂದ ಲಿಟ್ರರಿ ಕ್ರಿಟಿಕ್ ಯಾರಿರ್ತಾನೆ ಅವನನ್ನೇ ವಿಮರ್ಶಕ ಅಂತ ಹೇಳ್ತಾರೆ. ಆದ್ದರಿಂದ ಇದರಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಜಗದ್ಗ್ರಾವ ಪ್ರಖ್ಯಂ ನಿಜರಸವರಾತ್ ಸಾರಯತಿ ಚ. ಈ ಜಗತ್ತು ಬಂಡೆಕಲ್ಲಿನ ಹಾಗಂತೆ. ಇದನ್ನು ಅಷ್ಟು ಬೇಗ ಕರಗಿಸ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ಸುಲಭವಾಗಿ ಸತ್ವವಿಲ್ಲದ ವಸ್ತುಗಳು ಜಗತ್ತಿನಲ್ಲಿ ಉಳಿಯುವುದಿಲ್ಲ. ಆ ಕಾವ್ಯ ನಿಜವಾಗಿ ಸುಂದರವಾಗಿದ್ದರೆ,
ಆ ಕಾವ್ಯದಲ್ಲಿ ಕಾವ್ಯಾತ್ಮಕ ಶಕ್ತಿ ಅದ್ಭುತವಾಗಿದ್ದರೆ, ಕವಿಯ ಕಲ್ಪನೆ ಅದ್ಭುತವಾಗಿದ್ದರೆ, ಸರಿಯಾದ ಒಬ್ಬ ವಿಮರ್ಶಕ ಅದನ್ನು ಧರೆಗಿಳಿಸಿ ತಂದದ್ದೇ ಆದರೆ, ಆ ಕಾವ್ಯವನ್ನು ಅನುವಾದಿಸಿ ಜನಮನಕ್ಕೆ ಮುಟ್ಟುವಂತೆ ಮಾಡಿದ್ದೇ ಆದರೆ, ಅದು ಆ ಬಂಡೆ ಎಂಬತಕ್ಕಂತಹ ಈ ಪ್ರಪಂಚ ಇದೆಯಲ್ಲ ಅದನ್ನು ಕರಗಿಸಿ, ಅವರ ಹೃದಯವನ್ನು ಕರಗಿಸಿ ತನ್ಮೂಲಕವಾಗಿ ಕಾವ್ಯರಸವನ್ನು ಅವರು ಆನಂದ ಪಡುವಂತೆ ಮಾಡ್ತದೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಕ್ರಮಾತ್ ಪ್ರಖ್ಯೋಪಾಖ್ಯ ಪ್ರಸರಸುಭಗಂ ಭಾಸಯತಿ ತತ್ ಸರಸ್ವತ್ಯ ತತ್ವಂ ಕವಿ ಸುಹೃದಯಖ್ಯಂ ವಿಜಯತೆ. ಆದ್ದರಿಂದ ಜಗತ್ತಲ್ಲಿ ಯಾವ ಕಾವ್ಯವನ್ನು ಜನ ಓದಿ ಆನಂದಿಸ್ತಾರೋ, ಯಾವ ಕಾವ್ಯ ಮಾಣಿಕ್ಯದ ಉಪಾದಿಯಲ್ಲಿ ಪ್ರಪಂಚದಲ್ಲಿ ಬೆಳಗ್ತದೆಯೋ ಅಂತಹ ಕಾವ್ಯವನ್ನು ಜಗತ್ತಿಗೆ ಕೊಟ್ಟಂತಹ ಕವಿ ಹಾಗೂ ಅದನ್ನು ಸಹೃದಯದಿಂದ ವಿಮರ್ಶೆ ಮಾಡಿ ಜನ ಮನಕ್ಕೆ ಮುಟ್ಟುವಂತೆ ಮಾಡಿದ ವಿಮರ್ಶಕ, ಇವರಿಬ್ಬರು ಕೂಡ ಜಗತ್ತಿನಲ್ಲಿ ವಿಖ್ಯಾತರಾಗ್ತಾರೆ. ಅವರಿಗೆ ಜಯ ಕಟ್ಟಿಟ್ಟು ಬುದ್ಧಿ ಅಂತ ಹೇಳಿ ಕವಿ ಬಹಳ ಸುಂದರವಾಗಿ ಹೇಳ್ತಾರೆ. ಆದ್ದರಿಂದ ಇವತ್ತು ಬಹಳ ಸುಂದರವಾದಂತಹ ತತ್ವ ನಮಗೆ ಸಿಕ್ಕಿದೆ. ಕವಿ ಹಾಗೂ ವಿಮರ್ಶಕ ಇಬ್ಬರು ಸೇರಿ ಕಾವ್ಯವನ್ನು ಸುಂದರವಾಗಿಸ್ತಾರೆ. ಬರೆಯುವ ಕವಿ ಕಾವ್ಯ ಅದು ಬಹಳ ದೊಡ್ಡ ಕೆಲಸ. ನಂತರದ ದೊಡ್ಡ ಕೆಲಸ ಬರುವುದೇ ವಿಮರ್ಶಕನದ್ದು ಅಂತ ಹೇಳಿ ಈಗ ನಾವು ಕೆಲವೊಂದು ಕಾವ್ಯಗಳ ತುಣುಕುಗಳನ್ನು, ಎಲ್ಲ ಭಾಷೆಗಳಲ್ಲಿರುವಂತಹ ಕಾವ್ಯದ ತುಣುಕುಗಳನ್ನು ವಿಮರ್ಶಾತ್ಮಕವಾಗಿ ನೋಡಿ ಆನಂದವನ್ನು ಪಡೋಣ. ರಾಮಾಯಣದಲ್ಲಿ ಬರ್ತದೆ, ವಾಲ್ಮೀಕಿಗಳಿಗೆ ನಾರದರು ರಾಮಾಯಣವನ್ನು ಹೇಳ್ತಾರೆ. ಆವಾಗ ಮಾಧ್ಯಂದಿನ ನಿಯಮಕ್ಕಾಗಿ ರಾಮಾಯಣ ಕಥೆಯನ್ನು ನೆನಪು ಮಾಡ್ಕೊಳ್ತಾ ವಾಲ್ಮೀಕಿಗಳು ತಮಸಾ ನದಿಗೆ ಹೋಗ್ತಾರೆ. ಅಲ್ಲಿ ಕ್ರೌಂಚ ಪಕ್ಷಿಗಳ ಒಂದು ಜೋಡಿ ಆನಂದವಾಗಿ ಆಟ ಆಡ್ತಾ ನೋಡ್ತಾರೆ ಗಂಡ ಹೆಂಡತಿ. ಆನಂದ ಪಡ್ತಾ ಇರುವ ಸಮಯದಲ್ಲಿ ಸರಿಯಾಗಿ ಎಲ್ಲಿಂದಲೋ ಒಂದು ಬಾಣ ಬಂದು ಆ ಹಕ್ಕಿಯನ್ನು, ಗಂಡು ಹಕ್ಕಿಯನ್ನು ಉರುಳಿಸಿ ಹಾಕ್ತದೆ, ಕೊಂದು ಹಾಕ್ತದೆ. ಆವಾಗ ಆ ಹೆಣ್ಣು ಹಕ್ಕಿ ಮಾಡುವಂತಹ ಆಕ್ರಂದವನ್ನು ನೋಡಿ ವಾಲ್ಮೀಕಿಗಳ ಹೃದಯ ದ್ರವಿಸ್ತದೆ. ದ್ರವಿಸಿದ ತಕ್ಷಣ ನೋಡ್ತಾರೆ, ದೂರದಲ್ಲಿ ಒಬ್ಬ ಬೇಡ ನಿಂತಿದ್ದಾನೆ. ಸಿಟ್ಟು ಬಂತು. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ ಅಂತ ಶಾಪ ಕೊಟ್ಟರು. ಬೇಡ, ನೀನು ಬಹಳ ಕಾಲ ಇರಬೇಡ, ಯಾಕೆಂದರೆ ಕಾಮಮೋಹಿತವಾದ ಕ್ರೌಂಚ ಮಿಥುನದಲ್ಲಿ ಒಂದನ್ನು ಹೊಡೆದಾಕಿದ್ದೀರ ನೀನು, ಆದ್ದರಿಂದ ನೀನು ಬಹಳಷ್ಟು ಕಾಲ ಬದುಕಬೇಡ ಅಂತ ಶಾಪ ಕೊಟ್ಟರು. ಕೊಟ್ಟಂತಹ ಶಾಪ ಕಾವ್ಯರೂಪವಾಗಿತ್ತು. ಅದು ವಾಲ್ಮೀಕಿಗಳಿಗೆ ಆಶ್ಚರ್ಯವಾಯಿತು. ಬೇಡನ ವೃತ್ತಿಯೇ ಅವನದು ಬೇಟೆಯಾಡುವಂತಹದ್ದು. ಅದರಿಂದ ನಾನು ಯಾಕೆ ಶಾಪ ಕೊಟ್ಟೆ? ಈ ಕಾವ್ಯಮಯವಾದ ಛಂದೋಮಯಿಯಾದಂತಹ ಈ ಕಾವ್ಯ ನನ್ನಿಂದ ಹೇಗೆ ಬಂತು? ಪಾದಬದ್ಧೋಕ್ಷರ ಸಮಃ ತಂತ್ರೀಲಯ ಸಮನ್ವಿತ ಹೇಳ್ತಾರೆ. ತಾವು ಬರೆದಂತಹ ಒಂದು ಶ್ಲೋಕ ಆಗಿತ್ತು. ಪಾದಬದ್ಧ ಅಕ್ಷರಗಳು ಸಮವಾಗಿದ್ದು, ತಂತ್ರೀಲಯ ಸಮನ್ವಿತವಾಗಿದ್ದು, ಗಾಯನ ಮಾಡಲು ಅನುಕೂಲವಾಗಿದ್ದು, ಸಂಪೂರ್ಣ ಛಂದೋಬದ್ಧವಾದಂತಹ ಒಂದು ಶ್ಲೋಕ ನನ್ನಿಂದ ಬಂತಲ್ಲ, ಇದಕ್ಕೆ ಕಾರಣವೇನು ಅಂತ ವಾಲ್ಮೀಕಿಗಳು ಯೋಚನೆ ಮಾಡ್ತಾ ಇರುವಾಗ ಬ್ರಹ್ಮದೇವ ಪ್ರತ್ಯಕ್ಷನಾದ. ಇಷ್ಟೆಲ್ಲ ಕಥೆ ಹೇಳಿದ್ದೆ ಯಾಕೆಂದರೆ ಈ ಮುಂದಿಂದ ಹೇಳಲಿಕ್ಕೆ, ಕಾವ್ಯದಲ್ಲಿ ಆನಂದವನ್ನು ಹೇಗಿಟ್ಟಿರ್ತಾರೆ ಕವಿಗಳು ಅಂತ ಹೇಳಲಿಕ್ಕೆ. ಆವಾಗ ಆ ಬ್ರಹ್ಮ ಬಂದಿದ್ದು ಹೇಗಾಯಿತು ಅನ್ನೋ ಚಂದವನ್ನು ಚಂಪು ರಾಮಾಯಣದಲ್ಲಿ ಭೋಜಕವಿ ಬಹಳ ಸುಂದರವಾಗಿ ವರ್ಣಿಸ್ತಾನೆ. ಬ್ರಹ್ಮ ಯಾಕೆ ಬಂದನಂತೆ ಬ್ರಹ್ಮದೇವರು ಯಾಕೆ ಬಂದ್ರಂತೆ ಅಂತ ಹೇಳಿದರೆ, ವಾಣಿ ವಿಲಾಸಮ ಪರತ್ರಕೃತೋಪಲಂಬಂ ಅಂಭೋಜಭೂ ರಸಗಮಾನ ಯುವಾ ವಿಲಾಸಿ. ಬ್ರಹ್ಮನ ಹೆಂಡತಿಯಾದ ಸರಸ್ವತಿ ವಾಲ್ಮೀಕಿಯ ಬಾಯಿಂದ ಶ್ಲೋಕ ರೂಪವಾಗಿ ಹೊರಬಂದಾಳಲ್ಲ, ತನ್ನ ಹೆಂಡತಿಯಾದ ಸರಸ್ವತಿ ವಾಲ್ಮೀಕಿಯ ಬಾಯಿಂದ ಶ್ಲೋಕ ರೂಪವಾಗಿ ಹೊರಹೊಮ್ಮಿದಾಗ ತನ್ನ ಹೆಂಡತಿಯ ವಿರಹವನ್ನು ಸಹಿಸಲಾರದೆ ಬ್ರಹ್ಮ ಆ ಸರಸ್ವತಿಯಲ್ಲಿಗೆ ಹೋಗಬೇಕು ಅಂತ ಹೇಳಿ ವಾಲ್ಮೀಕಿಗಳ ಮುಂದೆ ಪ್ರತ್ಯಕ್ಷನಾದ ಅಂತ ಕವಿ ಹೇಳ್ತಾರೆ. ಹಾಗಾದರೆ ಇದು ಎಷ್ಟು ಸುಂದರವಾದಂಥ ಒಂದು ಕಲ್ಪನೆ. ನಮ್ಮ ಕನ್ನಡದಲ್ಲಿ ಕಡಿಮೆ ಇಲ್ಲ. ಕನ್ನಡದಲ್ಲಿ ಕುವೆಂಪುರವರು ಕನ್ನಡ ಕೈಪಿಡಿಯಲ್ಲಿ ಬಹಳ ಸುಂದರವಾಗಿ ಯುದ್ಧ ಭೂಮಿಯ ಸಾಯಂಕಾಲದ ಒಂದು ವರ್ಣನೆ. ಸಾಯಂಕಾಲವಾಗಿದೆ, ರಕ್ತದೋಕುಳಿಯಲ್ಲಿ ಯುದ್ಧ ಮುಗಿದಿದೆ. ಆವಾಗ ಸೂರ್ಯ ಮುಳುಗ್ತಾ ಇರುವಂತಹ ಸನ್ನಿವೇಶವನ್ನು ಕುವೆಂಪುರವರು ವರ್ಣನೆ ಮಾಡ್ತಾರೆ. ಆ ಸೇನಾರಜದಿಂ ಪರಿಧೂಸರ ಮಾದುದು ನಿಜಂಗಮಂ ತೊಳೆಯಲ್ಕೆಂದೋಸರಿಸದೆ ಪೊಕ್ಕಂತಿರೆ ವಾಸರಕರನ ಪರ ವಾರಿನಿಧಿಯಂ ಪೊಕ್ಕಂ. ಆ ಸೇನಾರಜದಿಂ, ಆ ಯುದ್ಧ ಭೂಮಿಯಲ್ಲಿ ಉಂಟಾದ ಕೆಂಪಾದ ಧೂಳಿನಿಂದ ತನ್ನ ಶರೀರ ಧೂಳಾಯಿತು, ಇದನ್ನು ನಾನು ಚೆನ್ನಾಗಿ ತೊಳೆದುಕೊಳ್ಳಬೇಕು, ಈ ಧೂಳನ್ನು ನಿವಾರಿಸಿಕೊಳ್ಳಬೇಕು ಎಂಬುದಾಗಿ ತನ್ನ ಕೆಂಪು ಧೂಳನ್ನು ತೊಳೆದುಕೊಳ್ಳುವುದಕ್ಕೆ ಆ ದಿವಾಕರ ವಾಸರಕರ ಆ ಭಗವಂತ ಸೂರ್ಯದೇವ
ಪಶ್ಚಿಮಾಂಬುದಿಯಲ್ಲಿ ಮುಳುಗಿದನಂತೆ ಸಮುದ್ರದ ನೀರಲ್ಲಿ ತನ್ನ ಮೈಯನ್ನು ತೊಳೆದುಕೊಂಡೋಣ ಅಂತ. ಯಾಕೆಂದರೆ ಅಲ್ಲೆಲ್ಲ ಕೆಂಪಾಗಿರ್ತದೆ ನೋಡಿ. ಅಸ್ತಮಯ ಸಮಯಕ್ಕೆ ಉದಯ ಸಮಯಕ್ಕೆ ಆ ಆಕಾಶದ ತುದಿ ಸಮುದ್ರ ಮುಟ್ಟುವಲ್ಲಿ ಆವಾಗಲ್ಲಿ ಕೆಂಪಾಗಿ ನಮಗೆ ಕಾಣ್ತದೆ. ಆದ್ದರಿಂದ ಅದನ್ನು ಆ ಕೆಂಪನ್ನ ಕವಿ ಇಲ್ಲಿ ಯುದ್ಧ ಭೂಮಿಗೆ ಹೋಲಿಸಿದ್ದಾರೆ. ಹಾಗಾದರೆ ಇದು ಎಂತಹ ಮಹತ್ವಕ್ಕೆ ಉಳ್ಳಂತಹ ಸಾಹಿತ್ಯ. ಹಾಗೆ ರಾಜಶೇಖರ ವಿಲಾಸದಲ್ಲಿ ಷಡಕ್ಷರ ದೇವ ಬಹಳ ಸುಂದರವಾಗಿ ಹೇಳ್ತಾರೆ. ಭಯಂ ಬೆತ್ತು ಸುಕವಿ ರಚಿಸನೆ ಕೃತಿಯಂ, ಭಯಂ ಬೆತ್ತು ಸುಕವಿ ರಚಿಸನೆ ಕೃತಿಯಂ, ಮಂದೇಗರ ಭಯದಿಂದರವಿಂದ ಸಖಂ ನಿಜ ಮಯೂಖನಂ ಪಸರಿಸನೆ, ಮಂದೇಗರ ಭಯದಿಂದರವಿಂದ ಸಖಂ ನಿಜ ಮಯೂಖನಂ ಪಸರಿಸನೆ. ಹೇಳ್ತಾರೆ, ಜನಗಳ ಹೆದರಿಕೆಗೆ ಯಾರೋ ಒಬ್ಬರು ನನ್ನ ಕಾವ್ಯವನ್ನು ಅವಮಾನಿಸ್ತಾರೆ ಅಂತ ಹೇಳಿ ಸುಂದರವಾಗಿ ಬರೆದರೂ ಕೂಡ ಕುಹಕಿಗಳು ತನ್ನ ಕಾವ್ಯವನ್ನು ಅವಮಾನಿಸ್ತಾರೆ ಅಂತ ಹೇಳಿ ಆ ಜನರ ಹೆದರಿಕೆಯಿಂದ ಒಳ್ಳೆಯ ಕವಿ ಯಾವಾಗಲಾದರೂ ರಚನೆಯನ್ನು ಬಿಟ್ಟಾನೆ? ಖಂಡಿತ ಬಿಡುವುದಿಲ್ಲ. ಹೇಗೆಂದರೆ ಆ ಸೂರ್ಯನ ಮುಂದೆ ಮಂದೇಗರ ಭಯದಿಂದ ರವಿಂದ ತಕಂ ನಿಜಮಯೂಖನಂ ಪಸರಿಸನೆ. ಮಂದೇಗ ಎನ್ನುವಂಥ ಒಂದು ರಾಕ್ಷಸರ ತಂಡ, 3 ಕೋಟಿ ರಾಕ್ಷಸರು ಸೂರ್ಯನನ್ನು ತಡೆಗಟ್ಟಲಿಕ್ಕೆ ಹೋಗ್ತಾರೆ, ಸೂರ್ಯನ ಮೇಲೆ ಯುದ್ಧ ಮಾಡಲಿಕ್ಕೆ ಹೋಗ್ತಾರೆ. ಆವಾಗ ಅವರನ್ನು ನಿಯಂತ್ರಿಸುವುದು ಹೇಗೆ ಅಂತ ಹೇಳಿದರೆ, ನಾವು ಎಲ್ಲ ಜನರು ಆ ಸೂರ್ಯನಿಗೆ ಸಂಧ್ಯಾವಂದನೆ ಮಾಡಿಕೊಡುವಂತಹ ಅರ್ಘ್ಯ ಹಾಗೂ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ ಆ ಮಂದೇಹ ರಾಕ್ಷಸರ ಶಕ್ತಿ ಕುಂತದೆ ಅಂತೇಳಿ. ಈಗ ಬಿಡಿ, ಭೂಲೋಕದಲ್ಲಿ ಮಾನವರು ಸಂಧ್ಯಾವಂದನೆ ಮಾಡೋದು ಭಾಳ ಕಡಿಮೆ ಆಗಿದೆ ಅಂತ ಸೂರ್ಯ ತನ್ನ ರಥದಲ್ಲಿ ವಾಲಕಿಲ್ಯಂತಹ ಋಷಿಗಳನ್ನು ಇಟ್ಕೊಂಡಿದ್ದಾನೆ. ಅವರು ಪ್ರತಿನಿತ್ಯವೂ ಗಾಯತ್ರಿ ಅನುಷ್ಠಾನ ಮಾಡಿ ತ್ರಿಕಾಲ ಸಂಧ್ಯಾವಂದನೆ ಮಾಡಿ ಅರ್ಘ್ಯವನ್ನು ಕೊಡುವುದರಿಂದ ಸೂರ್ಯನನ್ನು ಮಂದೇಹರ ಒಂದು ಆಕ್ರೋಶದಿಂದ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ. ಹಾಗೆ ಆ ಮಂದೇಗ ರಾಕ್ಷಸರ ಭಯಕ್ಕೆ ಹೆದರಿ ಅರವಿಂದ ಸಖಂ ನಿಜಮಯೂಖನಂ ಪಸರಿಸನೆ. ಅರವಿಂದ ಸಖನಾದಂತಹ ಸೂರ್ಯ ತನ್ನ ನಿಜವಾದ ಮಯೂಖ ಅಂದರೆ ಕಿರಣ, ತನ್ನ ಕಿರಣಗಳನ್ನು ಪಸರಿಸುವುದಿಲ್ಲವೇ? ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ. ಆದ್ದರಿಂದ ಇಂಥ ಒಂದು ಕಾವ್ಯ ರಚನೆ ಇದೆಯಲ್ಲ, ಇದು ವಿಮರ್ಶಕರ ಕೈಯಲ್ಲಿ ಸಿಕ್ಕು ಅದರ ಆನಂದವನ್ನು ನಾವು ಸವಿಯುವಂತಾಗಿದೆ. ಅದೇ ಒಂದು ನಮ್ಮ ಸೌಭಾಗ್ಯ. ಕವಿ ಮತ್ತು ವಿಮರ್ಶಕರ ನಡುವಿನ ಸಂಬಂಧ, ಇದನ್ನೇ ನಾನಿವತ್ತು ನಿಮಗೆ ಹೇಳಲಿಕ್ಕೆ ಹೊರಟರು. ವಿಲಿಯಂ ವರ್ಡ್ಸ್ವರ್ತ್ ಒಬ್ಬ ಶ್ರೇಷ್ಠ ಕವಿ ಆಂಗ್ಲ ಭಾಷೆಯಲ್ಲಿ. ಅವರು ಓಡ್ ಬರೆದಿದ್ದಾರೆ, ಒಂದೇನು ಇಂಟಿಮೇಷನ್ ಆಫ್ ಇಮಾರ್ಟಲಿಟಿ ಅಂತ ಹೇಳಿ. ಅದರಲ್ಲಿ ದ ಕ್ಲೌಡ್ಸ್ that gather round the setting sun do take a sober coloring from an eye that hath kept watching over man's morality. Another race hath been and other palms are won, thanks to the human heart by which we live, thanks to the human heart by which we live, thanks to its tenderness, its joys and fears. To me, the meanest flower that both can give, the meanest flower that both can give, thoughts that do often lie too deep for tears. Thoughts that do often lie too deep for tears. ಕಣ್ಣೀರಿನಿಂದ ದೂರವಾಗಿರುವಂತಹ ಆಧ್ಯಾತ್ಮಿಕ ಅನುಭೂತಿಯನ್ನು ಕೊಡುವಂತಹ ಎಂಥ ಸುಂದರವಾಗಿ ಬರೀತಾರೆ. ಇದರಲ್ಲಿ ಅವರು ತಮ್ಮ ಇಡೀ ಜೀವನದ ಒಂದು ಪರಿಕಲ್ಪನೆಯನ್ನು ಕೊಡ್ತಾರೆ. ಬಾಲ್ಯದಲ್ಲಿ ಅವರು ಯಾವ ರೀತಿ ಮುಗ್ಧ ಹೃದಯದಿಂದ ಪ್ರಾಕೃತಿಕ ಸೌಂದರ್ಯವನ್ನು, ಪ್ರಕೃತಿಯ ಸೌಂದರ್ಯದ ಹಿಂದೆ ಇರುವಂತಹ ಭಗವಂತನನ್ನು ಕಂಡರು. ಕುವೆಂಪುರವರು ಒಂದು ಭಾದ್ರಪದ ಸುಪ್ರಭಾತ ಎನ್ನುವ ಕವನದಲ್ಲಿ ಬರೀತಾರೆ, ಸವಿಗೆ ಸವಿಯ ಪೇರಿಸಿತ್ತು ಸುಪ್ರಭಾತಂ, ಕವಿಗೆ ಕವಿಯ ತೋರಿಸಿತ್ತು ಭದ್ರಮಾಸಂ. ಸವಿಗೆ ಸವಿಯ ಪೇರಿಸಿತ್ತು ಭದ್ರಮಾಸಂ, ಕವಿಗೆ ಕವಿಯ ತೋರಿಸಿತ್ತು ಸುಪ್ರಭಾತಂ ಅಂತ ಬರೀತಾರೆ. ಆದ್ದರಿಂದ ಆ ಭಾದ್ರಪದ ಮಾಸದ ಸುಪ್ರಭಾತವು ಕುವೆಂಪುರವರು ಈ ಜಗತ್ತನ್ನು ನೋಡಿ ಬರೆಯುವಂತಹ ಕವಿ, ಈ ಜಗತ್ ಸೃಷ್ಟಿ ಮಾಡಿದಂತಹ ಜಗತ್ ಕವಿಯಾದ ಆ ಭಗವಂತನನ್ನು ಆ ಭಾದ್ರಪದ ಮಾಸ ಆ ಕವಿಗೆ ತೋರಿಸ್ತು ಅಂತೇಳಿ, ಕವಿಗೆ ಕವಿಯ ತೋರಿಸಿತು. ಹಾಗೆ ಇಲ್ಲಿ ಆ ವಿಲಿಯಂ ವರ್ಡ್ಸ್ವರ್ತ್ ಅವರು ಬಾಲ್ಯದಲ್ಲಿ ಆನಂದದಲ್ಲಿ ಆ ಪ್ರಾಕೃತಿಕ ಸೌಂದರ್ಯದಲ್ಲಿ ಭಗವಂತನನ್ನು ಕಾಣ್ತಾ ಇದ್ರು, ಆನಂದವನ್ನು ಪಡಿತಾ ಇದ್ರು. ವಯಸ್ಸಾಯಿತು, ವಯಸ್ಸಾದ ಹಾಗೆ ಅವರಲ್ಲಿರುವಂತಹ ಒಂದು ಒಳ್ಳೆಯ ಸತ್ವಗುಣ ಅನ್ನೋದು ನಾಶವಾಗ್ತಾ ಬಂತು. ಆವಾಗ ಆ ಪ್ರಾಕೃತಿಕ ಆನಂದವನ್ನು ಪಡೆಯುವುದನ್ನು ಬಿಟ್ಟು ಪ್ರಪಂಚದ ವ್ಯವಹಾರದಲ್ಲಿ ನಾನು ಲೀನವಾದೆ. ಆದರೆ ಕೊನೆಗೆ ಈಗ ವಾರ್ಧಕ್ಯವನ್ನು ತಲುಪಿದ್ದೇನೆ. ಈಗಲೂ ಕೂಡ ಥ್ಯಾಂಕ್ಸ್ ಟು ದ ಹ್ಯೂಮನ್ ಹಾರ್ಟ್ ಬೈ ವಿಚ್ ವಿ ಲಿವ್, ಈ ನಮ್ಮ ಹೃದಯ ಇದೆಯಲ್ಲ ಇದು ಇನ್ನೂ ಅನುಭವಿಸ್ತದೆ. ಹೌದು, ಜೀವನ ಹಾಳಾಯಿತು ಎನ್ನುವ ದುಃಖ ಇದೆ, ಜೀವನದಲ್ಲಿ ಭಗವಂತನನ್ನು ಕಂಡುಕೊಳ್ಳಿಕ್ಕೆ ಆಗಲಿಲ್ಲ ಎನ್ನುವಂಥ ದುಃಖ ಇದೆ. ಆದರೂ ಕೂಡ
ಈಗಲೂ ಕೂಡ ಈ ಪ್ರಕೃತಿಯ ಸೊಬಗು ಎನ್ನುವುದು, ಪ್ರಕೃತಿಯ ಆನಂದ ಎನ್ನುವುದು, ಪ್ರಕೃತಿಯಲ್ಲಿ ಉನ್ಮತ್ತವಾದಂತಹ ಈ ಆನಂದದಲ್ಲಿರುವಂತಹ ಅಪೂರ್ಣವಾದ ಬ್ರಹ್ಮಾನಂದವನ್ನು, ಪೂರ್ಣವಾದಂತಹ ಬ್ರಹ್ಮಾನಂದವನ್ನು, ಆ ಜಗತ್ತಿನ ವ್ಯವಸ್ಥಾಪಕನಾದ ಭಗವಂತನ ಸನ್ನಿಧಾನವನ್ನು, ಅಥವಾ ಈ ಇಡೀ ಜಗತ್ತಿಗೆ ಆಧಾರಭೂತವಾಗಿರುವಂತಹ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿಯನ್ನು ನನಗೆ ಇವತ್ತು ಕೂಡ ತೋರಿಸ್ತಾ ಇದೆ. ಥ್ಯಾಂಕ್ಸ್ ಟು ದ ಹ್ಯೂಮನ್ ಹಾರ್ಟ್ ಬೈ ವಿಚ್ ವಿ ಲಿವ್ ಅಂತ ಹೇಳಿ ವರ್ಡ್ಸ್ವರ್ತ್ ಬರೀತಾರೆ. ಇದಕ್ಕೆ ನೂರಾರು ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ವಿಮರ್ಶಕ ಚಿಂತನೆ ಮಾಡುವ ವ್ಯಾಖ್ಯಾನವೇ ಬೇರೆ. ಅದಕ್ಕೆ ಬೇಂದ್ರೆಯವರು, ವರಕವಿ ಬೇಂದ್ರೆಯವರು ಬಹಳ ಸುಂದರವಾಗಿ ಹೇಳ್ತಾರೆ. ಬೇಂದ್ರೆ ಬರೆದ ಕವನಕ್ಕೆ ಬೇಂದ್ರೆ ಯಾವ ಅರ್ಥವನ್ನು ಹೇಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ, ಅದು ನಿಜವಾದ ಅರ್ಥ ಅಲ್ಲ. ಬೇಂದ್ರೆಯವರು ಬರೆದಂತಹ ಕವನಕ್ಕೆ ಓದುಗ ಯಾವ ಅರ್ಥವನ್ನು ಕೊಡ್ತಾನೋ ಅದೇ ಅರ್ಥ ನಿಜವಾದ ಅರ್ಥ ಅಂತ ಹೇಳ್ತಾರೆ. ಆದ್ದರಿಂದ ವಿಮರ್ಶಕರಿಗೆ ಅವರು ಕೂಡ ಎಷ್ಟು ಒಂದು ಗೌರವವನ್ನು ಕೊಡ್ತಾರೆ ಅನ್ನೋದು ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಹಿಂದಿಯಲ್ಲಿ ಹೇಳಬೇಕು ಅಂದರೆ ಸೂರದಾಸರು ಬಹಳ ಸುಂದರವಾಗಿ ಬರೀತಾರೆ. ಮೈಯಾ ಮೋರಿ ಮೇ ನಹಿ ಮಾಖನ್ ಕಾಯೋ भोर भये गयन के पाछे तूने मधुबन मोही पटायो। भोर भये गयन के पाछे तूने मधुबन मोही पटायो। चार प्रकर बंसी बट बट क्यों सांझ परे घर आयु रे मैया मोरी ಮೇನಗಿ ಮಾಖನ್ ಕಾಯು. ಸೂರದಾಸ್ ಬರೀತಾರೆ, ಕೃಷ್ಣ ಹೇಳ್ತಾನಂತೆ, ಅಮ್ಮ ನಾನು ಬೆಣ್ಣೆ ಕದಲಿಲ್ಲ, ನಿನ್ನ ಸ್ನೇಹಿತೆಯರೆಲ್ಲ ಸುಳ್ಳು ಹೇಳ್ತಾ ಇದ್ದಾರಮ್ಮ, ಗೊಲ್ಲ ಬಾಲಕರೆಲ್ಲ ಸೇರಿ ನನ್ನ ತುಟಿಗೆ ಹಚ್ಚಿದರಮ್ಮ, ನಾನು ತಿನ್ಲಿಲ್ಲಮ್ಮ ಬೆಣ್ಣೆಯನ್ನ. ಯಶೋದೆ ಏನು ಮಾಡಿದ್ರು ಕೇಳ್ತಾ ಇಲ್ಲ. ಅಮ್ಮ ನಾನು ದನ ಕಾಯ್ಲಿಕ್ಕೆ ಹೋಗ್ತೇನೆ, ಬರ್ತೇನೆ, ನೋಡು ಅಲ್ಲೊಂದು ಸ್ವಲ್ಪ ಕೊಳಲು ಬಾರಿಸಿ ಹಸುಗಳು ನೋಡ್ಕೊಂಡು ಬರ್ತೇನೆ, ನಾನು ಯಾವಾಗ ಬೆಣ್ಣೆ ಕದಿಲಿಕ್ಕೆ ಹೋಗ್ಲಿ? ನೋಡು ನೀ ಕೋಲಿದೆಯಲ್ಲ ನನ್ನ ಹತ್ರ, ಈ ಕೋಲು ಬಿಟ್ಬಿಡು, ನಾನು ಎಷ್ಟೊತ್ತು ಬೇಕಾದ್ರೂ ನಿನಗೋಸ್ಕರ ವೃತ್ತಿ ಮಾಡ್ತೇನೆ ಎಲ್ಲ ಹೇಳ್ತಾನೆ. ಏನು ಹೇಳಿದ್ರು ಯಶೋದೆ ಕೇಳುವುದಿಲ್ಲ. ಆವಾಗ ಕೃಷ್ಣ ಒಂದು ಮಾತು ಹೇಳ್ತಾನಂತೆ, ಯಾವ ತಾಯಿಯೂ ಸಹಿಸಲಾರ್ದಂತಹ ಮಾತು, ಜಾನಿ ಪರಾಯು ಜಾಯು. ಅಮ್ಮ ನನಗೆ ಗೊತ್ತು ನೀನು ಯಾಕೆ ಸಿಟ್ಟು ಮಾಡ್ತಾ ಇದೆಯಾ ಅಂತ, ಯಾಕೆಂದರೆ ನಾನು ನಿನ್ನ ಮಗ ಅಲ್ವಾ, ನೀನು ಬೇರೆ ಯಾರ ಹತ್ರನೂ ನಾನು ಕೊಂಡ್ಕೊಂಡಿದ್ದೆ, ಅದಕ್ಕೆ ನೀನು ಈ ಥರ ಸಿಟ್ಟು ಮಾಡ್ತೀನಿ. ನಿಜವಾಗ್ಲೂ ನಿನ್ನ ಮಗ ಆಗಿದ್ದರೆ ನೀನು ಇಟ್ಟು ಸಿಟ್ಟು ಮಾಡ್ತಿದ್ಯಾ? ಅವಾಗ ಕಣ್ಣಲ್ಲಿ ನೀರು ಬಂತು ಯಶೋದೆಗೆ. ಕೋಲು ಬಿಸಾಕಿದ್ಲು, ಆ ಕೃಷ್ಣನನ್ನು ಅಪ್ಪಿಕೊಂಡು. ಆವಾಗ ಸೂರದಾಸರ ಶಬ್ದದ ಚಮತ್ಕಾರವನ್ನು ನೋಡಿ ಅನೂಪ್ ಜಲೋಟಾದವರು ಬಹಳ ಸುಂದರವಾಗಿ ಹೇಳ್ತಾರೆ. ಇದು ವಿಮರ್ಶಕ ಕಂಡುಕೊಂಡ ಅರ್ಥವೇ ಇರಬೇಕು. ಮೇ ನಹಿ ಮಾಖನ್ ಕಾಯವು, ಅಮ್ಮ ನಾನು ಬೆಣ್ಣೆ ತಿಂದಿಲ್ಲ ಅಂತ ಕೃಷ್ಣ ಹೇಳ್ತಾನಂತೆ. ಯಾವಾಗ ತಾಯಿ ಬಂದು ತನ್ನನ್ನು ಅಪ್ಕೊಂಡ್ಲೋ, ಯಾವಾಗ ಶಾಂತಳಾದ್ಲೋ, ಇನ್ನು ಹೊಡೆಯುವುದಿಲ್ಲ ಅಂತ ಗೊತ್ತಾಯ್ತಲ್ಲ, ಅಮ್ಮ ಮೇ ನೇಹಿ ಮಾಖನ್ ಕಾಯು, ಮೇನೆ ಹಿ ಮಾಖನ್ ಕಾಯೋ, ನಾನೇ ತಿಂದಿದ್ದಮ್ಮ ಬೆಣ್ಣೆ, ಹೌದು ನಾನು ತಿಂದಿದ್ದು ಬೆಣ್ಣೆ ಅಂತ ಒಪ್ಕೊಂಡ್ಬಿಟ್ಟು. ಹಾಗಾದರೆ ಶಬ್ದಗಳ ಚಮತ್ಕಾರದಲ್ಲಿ ಯಾವ ರೀತಿಯಲ್ಲಿ ಅರ್ಥಾಂತರ ಆಗ್ತದೆ ಅನ್ನುವುದನ್ನು ಕವಿ ಎಷ್ಟು ಸುಂದರವಾಗಿ, ಸೂರದಾಸರೇ ಕೃಷ್ಣರಾಗಿ ಆ ಕೃಷ್ಣನ ಮೂಲಕ ಆ ಪದ್ಯವನ್ನು ಹೇಳಿಸಿದ್ದಾರೆ ಹಿಂದಿಯಲ್ಲಿ, ಅಂದರೆ ಎಷ್ಟು ಸುಂದರವಾದಂತಹ ರಚನೆ. ಆದ್ದರಿಂದ ಒಂದು ಕಾವ್ಯಕ್ಕೆ ಕವಿ ಹಾಗೂ ವಿಮರ್ಶಕ ಇಬ್ಬರೂ ಸೇರಿಕೊಡುವಂಥ ಅರ್ಥ ಇದೆಯಲ್ಲ, ಅದು ಅದ್ಭುತವಾದದ್ದು. ಆ ವಿಮರ್ಶಕರ ವಿಮರ್ಶೆಗಳನ್ನು ಓದಿ ಪ್ರತಿಯೊಂದು ಕಾವ್ಯವನ್ನು ಅರ್ಥೈಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ, ತದನಂತರ ನಾವು ಆ ಕಾವ್ಯದ ಮೂಲ ಆವೃತ್ತಿಯನ್ನು ಓದಿದಾಗ ನಮಗೆ ಆಗುವ ಒಂದು ಅರ್ಥ ಇದೆಯಲ್ಲ, ಅದು ನಿಜವಾದ ಅರ್ಥ ಕಾವ್ಯಕ್ಕೆ. ಅಂದರೆ ನಿಜವಾದ ಆಸಕ್ತಿ ಇರಬೇಕು ಕಾವ್ಯಕ್ಕೆ, ಸುಮ್ಮನೆ ಅಲ್ಲ, ನಿಜವಾದ ಆಸಕ್ತಿ ಇದ್ದರೆ ಆಗ ನಮಗೆ ಆಗುವ ಒಂದು ಅರ್ಥ, ಅದು ಕೂಡ ಆ ಕಾವ್ಯಕ್ಕೊಂದು ಅರ್ಥವಿಲ್ಲ ಅಂತ ಹೇಳಿ. ಆದ್ದರಿಂದ ಇವತ್ತಿನ ಕವಿ ಕಾವ್ಯ ಮತ್ತು ವಿಮರ್ಶಕನ ಒಂದು ಕವಿ ಮತ್ತು ವಿಮರ್ಶಕನ ಒಂದು ಅವಿನಾಭಾವ ಸಂಬಂಧವನ್ನು ನಮಗೆ ತೋರಿಸ್ತಾನೆ. ಒಂದ್ಸಲ ಹೇಳ್ಬಿಡ್ತೇನೆ. ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣ ಕಲಾಂ ಜಗತ್ ಗ್ರಾಮ ಪ್ರಖ್ಯಂ ನಿಜರಸಭರಾತ್ ಸಾರಯತಿ ಚ ಕ್ರಮಾತ್ ಪ್ರಖ್ಯೋಪಾಖ್ಯ ಪ್ರಸರ ಸುಭಗಂ ಭಾಸಯತಿ ತತ್ ಸರಸ್ವತ್ಯಾಸ್ತತ್ವಂ ಕವಿ ಸುಹೃದಯಾಖ್ಯಂ ವಿಜಯತೆ. ಇವತ್ತಿನ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತಾ ಮತ್ತೆ ನಾಳಿನ ಸುಭಾಷಿತದಲ್ಲಿ ಭೇಟಿಯಾಗೋಣ. ನಮಸ್ಕಾರ.